ಇಷ್ಟೆಲ್ಲ ನೀವು ಹೇಳಿದ್ರು ಕೂಡ ಇವಾಗ ಕ್ರಿಕೆಟ್ ಅಂತ ಒಂದು ವಿಷಯ ಬಂದಾಗ IPL ಇದೆ, ಹಾಗೆ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕ್ರಿಕೆಟ್ ಅನ್ನು ನೋಡೋದ್ರ ಸಂಖ್ಯೆ ನಮ್ಮ ಭಾರತದಲ್ಲಿ ಜಾಸ್ತಿ ಇದೆ. ಕಬಡ್ಡಿ ಕೂಡ ಭಾರತದ ಮೂಲ ಆಟ, ಜೊತೆಗೆ ಬೆಳ್ಕೊಂಡು ಬರ್ತಾ ಇರುವಂತಹ ಆಟ. ಈ ಕ್ರಿಕೆಟ್ ಅಡಿಯಲ್ಲಿ ಈ ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಈ ಎಲ್ಲ ಆಟಗಳೇನು ಕಳೆದು ಹೋಗ್ತಾ ಇದೆಯಾ, ಹೇಗೆ ಸರ್? ಇಲ್ಲ, ಕ್ರಿಕೆಟ್ಗೆ ತುಂಬಾ ಜನ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಅದು ಗೇಮ್ ಅದು ಪರ್ಫೆಕ್ಟಾಗಿ ಈ ಟೆಲಿಕಾಸ್ಟ್ಗೆ ಮತ್ತು ಬೇರೆ ಒಂದು ಇದಕ್ಕೆಲ್ಲ ಒಂದು ಜೋಡಣೆ ಆಗುವಂಥ ಕ್ರೀಡೆ ಆಗಿಬಿಟ್ಟಿದೆ ಅದು. ಸಿಂಪಲ್, ಯಾರು ಬೇಕಾದರೂ ಬಂದು ಬ್ಯಾಟ್ ಹಿಡ್ಕೊಂಡು ನಿಂತ್ಕೊಂಡು ಒಂದು ಹೊಡೆದು ಅಲ್ಲಿ ನಿಂತ್ಕೊಂಡು ಆಡೋದು. ನಮ್ಮ ಗೇಮ್ ಹಂಗಲ್ಲ. ನಮ್ಮ ಗೇಮ್ನಲ್ಲಿ ಟ್ಯಾಲೆಂಟ್ ಬೇಕು, ಧೈರ್ಯ ಬೇಕು. ನಾನು 7 ಜನದೊಳಗಡೆ ಹೋಗಿ ನುಗ್ಗಿ ಆಡಿ ಎತ್ಕೊಂಡು ಬರುವಂಥ ಪಾಯಿಂಟ್ ತೊಗೊಂಡು ಬರುವಂಥ ಅವನಲ್ಲಿ ಟ್ಯಾಲೆಂಟ್ ಇರಬೇಕು, ಕ್ವಿಕ್ನೆಸ್ ಬೇಕು, ಅದಿದೆ. ಅದರಿಂದನೇ ಈಗ ಈ ಕ್ರೀಡೆಗಳಿಂದ ಹಿಂದೆ IPL ಏನು ಸ್ಟಾರ್ಟ್ ಮಾಡಿದ್ರು, IPL ಸ್ಟಾರ್ಟ್ ಮಾಡಿದ್ಮೇಲೆ ಭಾಳಷ್ಟು ಸ್ಪೋರ್ಟ್ಸು, ಕಬಡ್ಡಿ, ಖೋಖೋನು ಈಗ ಸ್ಟಾರ್ಟ್ ಆಗಿದೆ. ವರ್ಲ್ಡ್ ಕಪ್ ಆಯಿತು ಮೊನ್ನೆಲ್ಲ, ಕಬಡ್ಡಿ ವರ್ಲ್ಡ್ ಕಪ್ ಆಯಿತು. ಮತ್ತು ಫುಟ್ಬಾಲು ಈಗ ಒಳ್ಳೆ ನೇಮ್ ಫೇಮ್ ಸಿಗ್ತಾಯಿದೆ ಫುಟ್ಬಾಲ್ಗೂ. ನಮ್ಮಲ್ಲಿ ದೇಶದಲ್ಲಿ ಇಡೀ ವರ್ಲ್ಡೇ ಲೈಕ್ ಮಾಡೋವಂಥ ಕ್ರೀಡೆ ಫುಟ್ಬಾಲು. ನಮ್ಮ ದೇಶದಲ್ಲಿ ಫುಟ್ಬಾಲ್ ಇಷ್ಟಪಡ್ತಿಲ್ಲ ಜನ. ಫುಟ್ಬಾಲ್ ಆಡ್ಲಿಕ್ಕೆ ಮಕ್ಕಳನ್ನ ಮುಂದೆ ಬರ್ತಿಲ್ಲ. ಎಲ್ಲರ ಪೇರೆಂಟ್ಸ್ಗಳು ಕ್ರಿಕೆಟ್ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರು. ಇವತ್ತೊಂದು ದಿವಸ ಬೇರೆ ಎಲ್ಲ ಸ್ಪೋರ್ಟ್ಸು ಬಂದಿರೋದ್ರಿಂದ ಎಲ್ಲ ಕಡೆನೂ ಪ್ಲೇಯರ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದ್ದಾರೆ ಅಲ್ಲಿ ಇಲ್ಲಿಂದ. ಒಟ್ಟಾರೆ ನೋಡಿದಾಗ ದೇಶದ ಬೆಳವಣಿಗೆ ಹೇಗಾಗತ್ತೆ ಅಂದರೆ, ಒಂದು ಸ್ಪೋರ್ಟ್ಸೇ ಒಂದು ಆರೋಗ್ಯನೂ ಕಾಪಾಡುತ್ತೆ, ಮತ್ತೊಂದು ಫ್ರೆಂಡ್ಶಿಪ್ಪು, ರಿಲೇಷನ್ಶಿಪ್ ಕಾಪಾಡುವಂಥದ್ದೇ ಸ್ಪೋರ್ಟ್ಸು. ಬಟ್ ಈ ನಮ್ಮ ಕ್ರೀಡೆ ಇದೆಯಲ್ಲ, ಕಬಡ್ಡಿ ಕ್ರೀಡೆ ಎಸ್ಪೆಷಲಿ, ಖೋಖೋನು ಕೂಡ, ಈ ಕ್ರೀಡೆ ಆಡಿದಂಥ ಕ್ರೀಡಾಪಟುಗಳು ಜೀವನದಲ್ಲಿ ಬರುವಂಥ ಯಾವುದೇ ಕುಂದುಕೊರತೆಗಳು ಬಂದರೂ ಕೂಡ ಎದುರಿಸಬಲ್ಲ. ಅವನಿಗೊಂದು ಧೈರ್ಯ ಇರುತ್ತೆ. ಮತ್ತು ನಮ್ಮ ಕ್ರೀಡೆ ಇನ್ನೂ ನಿಲ್ಲುವಂಥ ಸಾಧ್ಯತೆ ಇಲ್ಲ. ಇದು ಆ ಲೆವೆಲಲ್ಲಿ ಜನಮನ್ನಣೆ ಗಳಿಸಿದೆ. ಮತ್ತು ಎಲ್ಲ ಜನರು, ಎಲ್ಲ ಫ್ಯಾಮಿಲಿಯವರು ಇಷ್ಟಪಡ್ತಿದ್ದಾರೆ. ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ, ನಮ್ಮ ದೇಶೀಯ ಕ್ರೀಡೆಗಳಿಗೆ ನೀವು ಆದಷ್ಟು ಒತ್ತು ಕೊಟ್ಟರೆ ಭಾಳಷ್ಟು ಪ್ರತಿಭಾನ್ವಿತರು ಬರ್ತಾರೆ. ಇಷ್ಟೆಲ್ಲ ನೀವು ಹೇಳಿದ್ರು ಕೂಡ ಇವಾಗ ಕ್ರಿಕೆಟ್ ಅಂತ ಒಂದು ವಿಷಯ ಬಂದಾಗ IPL ಇದೆ, ಹಾಗೆ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕ್ರಿಕೆಟ್ ಅನ್ನು ನೋಡೋದ್ರ ಸಂಖ್ಯೆ ನಮ್ಮ ಭಾರತದಲ್ಲಿ ಜಾಸ್ತಿ ಇದೆ. ಕಬಡ್ಡಿ ಕೂಡ ಭಾರತದ ಮೂಲ ಆಟ, ಜೊತೆಗೆ ಬೆಳ್ಕೊಂಡು ಬರ್ತಾ ಇರುವಂತಹ ಆಟ. ಈ ಕ್ರಿಕೆಟ್ ಅಡಿಯಲ್ಲಿ ಈ ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಈ ಎಲ್ಲ ಆಟಗಳೇನು ಕಳೆದು ಹೋಗ್ತಾ ಇದೆಯಾ, ಹೇಗೆ ಸರ್? ಇಲ್ಲ, ಕ್ರಿಕೆಟ್ಗೆ ತುಂಬಾ ಜನ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಅದು ಗೇಮ್ ಅದು ಪರ್ಫೆಕ್ಟಾಗಿ ಈ ಟೆಲಿಕಾಸ್ಟ್ಗೆ ಮತ್ತು ಬೇರೆ ಒಂದು ಇದಕ್ಕೆಲ್ಲ ಒಂದು ಜೋಡಣೆ ಆಗುವಂಥ ಕ್ರೀಡೆ ಆಗಿಬಿಟ್ಟಿದೆ ಅದು. ಸಿಂಪಲ್, ಯಾರು ಬೇಕಾದರೂ ಬಂದು ಬ್ಯಾಟ್ ಹಿಡ್ಕೊಂಡು ನಿಂತ್ಕೊಂಡು ಒಂದು ಹೊಡೆದು ಅಲ್ಲಿ ನಿಂತ್ಕೊಂಡು ಆಡೋದು. ನಮ್ಮ ಗೇಮ್ ಹಂಗಲ್ಲ. ನಮ್ಮ ಗೇಮ್ನಲ್ಲಿ ಟ್ಯಾಲೆಂಟ್ ಬೇಕು, ಧೈರ್ಯ ಬೇಕು. ನಾನು 7 ಜನದೊಳಗಡೆ ಹೋಗಿ ನುಗ್ಗಿ ಆಡಿ ಎತ್ಕೊಂಡು ಬರುವಂಥ ಪಾಯಿಂಟ್ ತೊಗೊಂಡು ಬರುವಂಥ ಅವನಲ್ಲಿ ಟ್ಯಾಲೆಂಟ್ ಇರಬೇಕು, ಕ್ವಿಕ್ನೆಸ್ ಬೇಕು, ಅದಿದೆ. ಅದರಿಂದನೇ ಈಗ ಈ ಕ್ರೀಡೆಗಳಿಂದ ಹಿಂದೆ IPL ಏನು ಸ್ಟಾರ್ಟ್ ಮಾಡಿದ್ರು, IPL ಸ್ಟಾರ್ಟ್ ಮಾಡಿದ್ಮೇಲೆ ಭಾಳಷ್ಟು ಸ್ಪೋರ್ಟ್ಸು, ಕಬಡ್ಡಿ, ಖೋಖೋನು ಈಗ ಸ್ಟಾರ್ಟ್ ಆಗಿದೆ. ವರ್ಲ್ಡ್ ಕಪ್ ಆಯಿತು ಮೊನ್ನೆಲ್ಲ, ಕಬಡ್ಡಿ ವರ್ಲ್ಡ್ ಕಪ್ ಆಯಿತು. ಮತ್ತು ಫುಟ್ಬಾಲು ಈಗ ಒಳ್ಳೆ ನೇಮ್ ಫೇಮ್ ಸಿಗ್ತಾಯಿದೆ ಫುಟ್ಬಾಲ್ಗೂ. ನಮ್ಮಲ್ಲಿ ದೇಶದಲ್ಲಿ ಇಡೀ ವರ್ಲ್ಡೇ ಲೈಕ್ ಮಾಡೋವಂಥ ಕ್ರೀಡೆ ಫುಟ್ಬಾಲು. ನಮ್ಮ ದೇಶದಲ್ಲಿ ಫುಟ್ಬಾಲ್ ಇಷ್ಟಪಡ್ತಿಲ್ಲ ಜನ. ಫುಟ್ಬಾಲ್ ಆಡ್ಲಿಕ್ಕೆ ಮಕ್ಕಳನ್ನ ಮುಂದೆ ಬರ್ತಿಲ್ಲ. ಎಲ್ಲರ ಪೇರೆಂಟ್ಸ್ಗಳು ಕ್ರಿಕೆಟ್ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರು. ಇವತ್ತೊಂದು ದಿವಸ ಬೇರೆ ಎಲ್ಲ ಸ್ಪೋರ್ಟ್ಸು ಬಂದಿರೋದ್ರಿಂದ ಎಲ್ಲ ಕಡೆನೂ ಪ್ಲೇಯರ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದ್ದಾರೆ ಅಲ್ಲಿ ಇಲ್ಲಿಂದ. ಒಟ್ಟಾರೆ ನೋಡಿದಾಗ ದೇಶದ ಬೆಳವಣಿಗೆ ಹೇಗಾಗತ್ತೆ ಅಂದರೆ, ಒಂದು ಸ್ಪೋರ್ಟ್ಸೇ ಒಂದು ಆರೋಗ್ಯನೂ ಕಾಪಾಡುತ್ತೆ, ಮತ್ತೊಂದು ಫ್ರೆಂಡ್ಶಿಪ್ಪು, ರಿಲೇಷನ್ಶಿಪ್ ಕಾಪಾಡುವಂಥದ್ದೇ ಸ್ಪೋರ್ಟ್ಸು. ಬಟ್ ಈ ನಮ್ಮ ಕ್ರೀಡೆ ಇದೆಯಲ್ಲ, ಕಬಡ್ಡಿ ಕ್ರೀಡೆ ಎಸ್ಪೆಷಲಿ, ಖೋಖೋನು ಕೂಡ, ಈ ಕ್ರೀಡೆ ಆಡಿದಂಥ ಕ್ರೀಡಾಪಟುಗಳು ಜೀವನದಲ್ಲಿ ಬರುವಂಥ ಯಾವುದೇ ಕುಂದುಕೊರತೆಗಳು ಬಂದರೂ ಕೂಡ ಎದುರಿಸಬಲ್ಲ. ಅವನಿಗೊಂದು ಧೈರ್ಯ ಇರುತ್ತೆ. ಮತ್ತು ನಮ್ಮ ಕ್ರೀಡೆ ಇನ್ನೂ ನಿಲ್ಲುವಂಥ ಸಾಧ್ಯತೆ ಇಲ್ಲ. ಇದು ಆ ಲೆವೆಲಲ್ಲಿ ಜನಮನ್ನಣೆ ಗಳಿಸಿದೆ. ಮತ್ತು ಎಲ್ಲ ಜನರು, ಎಲ್ಲ ಫ್ಯಾಮಿಲಿಯವರು ಇಷ್ಟಪಡ್ತಿದ್ದಾರೆ. ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ, ನಮ್ಮ ದೇಶೀಯ ಕ್ರೀಡೆಗಳಿಗೆ ನೀವು ಆದಷ್ಟು ಒತ್ತು ಕೊಟ್ಟರೆ ಭಾಳಷ್ಟು ಪ್ರತಿಭಾನ್ವಿತರು ಬರ್ತಾರೆ.